ಬೆಂಗಳೂರಲ್ಲಿ ಪುಬ್ಬ ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಿಢೀರ್ ವರ್ಣಾರ್ಭಟದಿಂದ ಸವಾರರು ಪರದಾಡಿದ್ದಾರೆ. ಮಳೆಗೆ ಏರ್ಪೋರ್ಟ್ ರೋಡಲ್ಲಿ ನಿಧಾನಗತಿಯ ಸಂಚಾರ ಕೂಡ ನಡೆದಿರುವಂಥದ್ದು. ಇನ್ನು 2 ದಿನಗಳ ಕಾಲ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಬೆಂಗಳೂರಿನ ಸುಲ್ತಾನ್ಪೇಟೆ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದೆಯಂತೆ. ಚಿಕ್ಕಪೇಟೆಯಲ್ಲಿರುವಂತಹ ಸುಲ್ತಾನ್ಪೇಟೆ ಮಳಿಗೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಸುಲ್ತಾನ್ಪೇಟೆಯ ಬಹುತೇಕ ಗಲ್ಲಿಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಅಲ್ಲಿರುವಂತಹ ವ್ಯಾಪಾರಸ್ಥರಾಗಿರಬಹುದು, ಗ್ರಾಹಕರಾಗಿರಬಹುದು ಪರದಾಡುವಂತಹ ಪರಿಸ್ಥಿತಿ. ಇನ್ನು ನೀರು ತೆರವು ಮಾಡೋದಕ್ಕೆ ಅಂಗಡಿ ಸಿಬ್ಬಂದಿ ಪರದಾಟವನ್ನು ನಡೆಸಿದ. ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆ ಬಂದರೆ ಸಾಕು, ಟ್ರಾಫಿಕ್ ಜಾಮ್ ಆಗೋದು, ರಸ್ತೆಯ ಇಕ್ಕೆಲೆಗಳಲ್ಲಿ ನೀರು ತುಂಬಿಕೊಳ್ಳೋದು, ಅದೇ ರೀತಿಯಾಗಿ ವಾಹನ ಸವಾರರು ಪರದಾಡೋದು, ಮಳೆ ನಿಂತಾದ ಮೇಲೆ ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಸರಿಯಾದಂತಹ ಡ್ರೈನೇಜ್ ವ್ಯವಸ್ಥೆ ಇರದೇ ಇರೋದೇ ಇದಕ್ಕೆ ಪ್ರಮುಖ ಕಾರಣ. ಮಳೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ಎಲ್ಲ ರೀತಿಯಲ್ಲೂ ಕೂಡ ನೀರ್ಮಯ ಆಗಿಬಿಟ್ಟಿರುತ್ತೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಧ್ಯಾಹ್ನ ಈ ಸುರಿದಂತಹ ಮಳೆ ಏನಿದೆಯಲ್ಲ, ಇದು ಜನರನ್ನು ಹೈರಾಣ ಮಾಡಿರುವಂಥದ್ದು. ಅಲ್ಲಲ್ಲಿ ವಾಹನ ಸವಾರರು ನಿಂತ್ಕೊಂಡು ಮಳೆ ನಿಂತಾದ ಮೇಲೆ ಮನೆಗೆ ಹೋಗುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಇನ್ನು ಈ ಮಳೆ ಏನಿದೆಯಲ್ಲ, ಈ ಮಳೆ ಬಂದಂತಹ ಸಂದರ್ಭದಲ್ಲಿ ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಾ, ಅನೇಕ ಮಂದಿ ಬಸ್ ಸ್ಟಾಪ್ಗಳಲ್ಲೇ 2 ವೀಲರ್ಗಳನ್ನು ಸೈಡ್ಗೆ ಹಾಕ್ಕೊಂಡು ನಿಂತಿದ್ದಾರೆ. ಇವರೆಲ್ಲರೂ ಮಳೆ ಬಿಟ್ಟ ತಕ್ಷಣ ಮನೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಅಂತೂ ಹೆವಿ ಆಗುತ್ತೆ. ಇನ್ನು ಪೀಕ್ ಅವರ್ಸ್ಗಳಲ್ಲಿ ಮಳೆ ಬಂತು ಅಂದರೆ ಬೆಂಗಳೂರಿನ ಪರಿಸ್ಥಿತಿ ಯಾರಿಗೂ ಬೇಡ ಅಂತಾರೆ ವಾಹನ ಸವಾರ. ಅಷ್ಟರ ಮಟ್ಟಿಗೆ ಆಗುತ್ತೆ. ಇನ್ನು 2 ದಿನ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಹವಾಮಾನ ಇಲಾಖೆ ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು 2 ದಿನ ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ಏನಾದರೂ ಕೆಲಸ ಕಾರ್ಯಗಳಿದ್ದಂತಹ ಸಂದರ್ಭದಲ್ಲಿ ಬೆಳಗ್ಗೆನೇ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಕಾಣಿಸುತ್ತೆ. ಇನ್ನು ಮೆಟ್ರೋ ಸಂಚಾರಕ್ಕೂ ಮಳೆ ಅಡ್ಡಿ ಕೊಟ್ಟಿದೆ. ನೇರಳೆ ಮಾರ್ಗದಲ್ಲಿ ಮರ ಬಿದ್ದಿದ್ದರಿಂದಾಗಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಏನು ಮೆಟ್ರೋ ಪ್ರಯಾಣಿಕರೇನಿದ್ದಾರೆ ಅವರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ದೃಶ್ಯಾವಳಿಗಳು ಗಮನಿಸ್ತಾ ಇದೆ. ಇನ್ನು 4:51ಕ್ಕೆ ಕಬ್ಬನ್ ಪಾರ್ಕ್ ಬಳಿ ಟ್ರ್ಯಾಕ್ ಮೇಲೆ ಮರದ ಕೊಂಬೆ ಬಿದ್ದು ಬಿಟ್ಟಿದೆ. ಕೂಡಲೇ ಮರದ ಕೊಂಬೆಯನ್ನು ತೆರವುಗೊಳಿಸೋದಕ್ಕೆ ಸಿಬ್ಬಂದಿ ಹರಸಾಹಸವನ್ನು ಪಟ್ಟಿದ್ದಾರೆ. ಆದರೆ 5:05 ಸುಮಾರಿಗೆ ರೈಲು ಸೇವೆ ಎಂದಿನಂತೆ ನಡೆದಿದೆ. ಸಂಜೆ ಮಳೆಯಿಂದಾಗಿ ಮೆಟ್ರೋ ಟ್ರ್ಯಾಕ್ ಮೇಲೆ ಈ ಮರ ಮುರಿದು ಬಿದ್ದಿರುವಂಥದ್ದು. ಇನ್ನು ಆ ಟೈಮಲ್ಲಿ ಟ್ರೈನ್ ಯಾವುದೂ ಓಡಾಡ್ತಾ ಇರಲಿಲ್ಲ. ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಆಗಿಲ್ಲ. ಇನ್ನು ಅನೇಕ ಸಂದರ್ಭಗಳಲ್ಲಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ. ಆದರೆ ಇದೇ ಮೊದಲ ಬಾರಿ ಅನಿಸುತ್ತೆ ಮರದ ಕೊಂಬೆ ಈ ರೀತಿ ರೈಲ್ವೆ ಟ್ರ್ಯಾಕ್ ಮೇಲೆ ಮುರಿದು ಬಿದ್ದಿರೋದು. ಹೀಗಾಗಿ ಒಂದು 20 ನಿಮಿಷಗಳ ಕಾಲ ಹೆಚ್ಚು ಕಡಿಮೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು. ಮೆಟ್ರೋದ ಪ್ರಯಾಣಿಕರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಇನ್ನು ಮೆಟ್ರೋ ಸಿಬ್ಬಂದಿ ಏನಿದ್ದಾರೆ ಕಂಪ್ಲೀಟಾಗಿ ಮರದ ಕೊಂಬೆಯನ್ನು ತೆರವುಗೊಳಿಸಿದ್ದಾರೆ. ಅದಾದ ಮೇಲೆ ಕಬ್ಬನ್ ಪಾರ್ಕ್ ಬಳಿ ಈ ಮೆಟ್ರೋ ಸಂಚಾರ ಆರಂಭ ಆಗಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.